ಜ್ಯೋತಿ ಅನ್ನೋ ಹೆಸರು ಕೇಳಿದ್ರೇನೆ ಇವ್ರು ನಡಗ್ಬೇಕು. ನನ್ ಮನ್ಸಿನ ಮೇಲೆ ಹೇಗ್ ಗಾಯ ಮಾಡಿದಾರೋ ಹಾಗೆ ಇವ್ರ ಮನ್ಸಿನ ಮೇಲೂ ಬರೆ ಹಾಕಿ ಅಯ್ಯೋ ಅನ್ಸಿಲ್ಲ ಅಂದ್ರೆ ಕೇಳು. ಈಗಾಗ್ಲೇ ಅವ್ರ ಮನ್ಸಲ್ಲಿ ಭಯದ ಬಿತ್ತನೆ ಆಗಿರತ್ತೆ. ಅದಕ್ಕೆ ನೀರ್ ಹಾಕಿ ಮರ ಮಾಡೋ ಕೆಲ್ಸ ನಂದು. ಜ್ಯೋತಿ, ಈಗ ಮಾಡಿರೋ ತಪ್ಪೆ ಸಾಕಮ್ಮ. ಮತ್ತೆ ಮತ್ತೆ ತಪ್ಪು ಮಾಡೋದು ಬೇಡ. ಆಮೇಲೆ ಉಪ್ಪು ತಿಂದವ್ರಿಗೆ ಕೋರ್ಟು ನೀರು ಕುಡಿಸದೆ ಬಿಡಲ್ಲ. ನಡಿ, ಮೊದಲು ಮನೆಗೆ ಹೋಗೋಣ. ಅಪ್ಪ, ಏನಪ್ಪ ನೀನು? ಇವ್ರು ನಮ್ಗಿಷ್ಟೆಲ್ಲ ಅನ್ಯಾಯ ಮಾಡಿದ್ರು ತಪ್ಪೆಲ್ಲ ನಮ್ದೇ ಅನ್ನೋ ತರ ಮಾತಾಡ್ತಿದ್ಯಲ್ಲ. ಹಾಗಲ್ಲಮ್ಮ, ಅದೇನೇ ವಿಷಯ ಇದ್ರೂ ಮನೆಗೆ ಹೋಗಿ ಮಾತಾಡೋಣ. ಇದು ಕೋರ್ಟ್ ಜಾಗ, ಇಲ್ಲೆಲ್ಲ ಮಾತಾಡೋದು ಸರಿ ಇರಲ್ಲ. ಆಮೇಲೆ ಕೋರ್ಟು ಜಾಮೀನ ರದ್ದು ಮಾಡಿದ್ರು ಮಾಡ್ಬೋದು. ಅಪ್ಪ, ರಾಜೇಶ್ ಸರ್, ಇಷ್ಟ ಕ್ಲೂ ಸಿಕ್ಕಿದ್ದು? ಹೌದು ಸರ್. ನಾನು ತೋರಿಸಿರೋ ಜಾಗದಲ್ಲೆಲ್ಲ ಅವ್ನ ಮೊಬೈಲ್ ಟ್ರೇಸ್ ಔಟ್ ಆಗಿದೆ. ಕೊನೆಗೆ ಇಲ್ಲಿಂದ ಒಂದು ಸ್ವಲ್ಪ ದೂರದಲ್ಲಿ ಅವ್ನ ಮೊಬೈಲ್ ಸ್ವಿಚ್ ಆಫ್ ಆಗಿದೆ. ಊರು ಒಳಗಲ್ದ ಊರು ಹೊರಗೆ ಬಂದು ಫೋನ್ ಸ್ವಿಚ್ ಆಫ್ ಆಗೈತಿ ಅಂತಂದ್ರೆ ಅವ ಇಲ್ಲೇ ಎಲ್ಲೋ ಸುತ್ತಮುತ್ತ ಇರ್ಬೋದು. ಇದ್ರೂ ಇರ್ಬೋದು ಸರ್. ಅದು ಸರಿ, ಅವ ಇಲ್ಲಿ ಓಡಾಡಕತ್ತಿದ್ದ ಅಂತ ಹೇಳಿದ್ರಲ್ಲ, ಅವನ್ ಯಾರ ನೋಡಿದ್ದು? ಏನರ ವಿಚಾರಿಸಿರನೆ? ವಿಚಾರಿಸಿದೆ ಸರ್. ಯಾರೋ ಇಲ್ಲಿ ಒಂದು ವಾರಕ್ಕಿಂತ ಮುಂಚೆ ಓಡಾಡ್ತಿದ್ರು ಅಂತ ಹೇಳಿದ್ರು. ಊರಿಗೆ ಹೊಸ್ಮನ್ ಥರ ಕಾಣ್ತಿದ್ದಂತೆ. ಓ, ಅವನ ಮುಖಚಾರ ಹೆಂಗಿತ್ತಂತೆ? ಅಂದ್ರೆ ಅಹವಾಭಾವ? ತುಂಬ ಟೆನ್ಷನಲ್ಲಿ ಇರ್ತಿದ್ನಂತೆ. ಒಬ್ಬೊಬ್ಬನೇ ಏನೇನೋ ಮಾತಾಡ್ತಿರ್ತಿದ್ನಂತೆ. ಸರಿ, ಟ್ರ್ಯಾಕರ್ ಆನ್ ಮಾಡ್ಕೋರಿ. ಸರಿ ಸರ್. ಕೊನೆಯದಾಗಿ ಅವನ ಫೋನ್ ಎಲ್ಲಿ ಸ್ವಿಚ್ ಆಫ್ ಆಗೈತೆ ಅಂತೇಳಿ ಎಕ್ಸಾಕ್ಟ್ ಲೊಕೇಶನ್ ನೋಡೋಣ ಅಂತ. ಸರಿ ಸರ್. ಬರ್ರಿ. ಏನೋ ಶ್ರೀರಾಮ ಶಿವಪುರಕ್ಕೆ ಬಂದಿಳ್ದಾನ? ಏನಿಲ್ಲವ, ಒಬ್ಬ ಶ್ರೀರಾಮ ಅನ್ನೋ ಹುಡುಗ ಮಿಸ್ಸಿಂಗ್ ಇದ್ದ. ಅವ್ರ ಅಕ್ಕ ಮತ್ತು ತಾಯಿ ಬಂದು ಕಂಪ್ಲೇಂಟ್ ಕೊಟ್ಟಿದ್ರು. ಹಲೋ, ನಾನು ರಾಮ್ ಮಾತಾಡ್ತಿದ್ದೀನಿ ಜ್ಯೋತಿ. ರಾಮ್, ನೀನಾ? ನೀನ್ ಯಾಕೆ ಕೋಮದಿಂದ ಆಚೆ ಬಂದೆ? ನೀನ್ ಯಾಕೆ ನನಗೆ ಫೋನ್ ಮಾಡ್ತಾ ಇದ್ಯಾ? ಡಾಕ್ಟ್ರು ಈ ವಿಷಯ ಹೇಳಲೇ ಇಲ್ವಲ್ಲ? ಜ್ಯೋತಿ, ನಿನ್ ಪ್ರೀತಿಗೋಸ್ಕರ ನಾನು ಸಾವನ್ನೇ ಗೆದ್ದು ಕೋಮೆಯಿಂದನೂ ಎದ್ದು ಬಂದು ಪ್ರೀತಿಯಿಂದ ನಿನಗೆ ಕಾಲ್ ಮಾಡಿದ್ರೆ ನೀನ್ ಪ್ರಶ್ನೆ ಮೇಲೆ ಪ್ರಶ್ನೆ ಕೇಳ್ತಿದ್ಯಲ್ಲ ಜ್ಯೋತಿ. ವಿಷಯ ಗೊತ್ತಾಗಿದ್ದ ಹಾಗೇನೆ ಓಡ್ ಬರ್ತೀಯಾ ಅಂತ ಅನ್ಕೊಂಡಿದ್ದೆ ನಾನು. ಪ್ರೀತಿ ನೀನೇ ಬೇಕು ಅಂತ ನಿನ್ನ ಹತ್ರ ಬಂದಾಗ ನೀನ್ ನನ್ನ ಮೇಲೆ ಅನುಮಾನ ಪಟ್ಟೆ ಅಲ್ಲ? ಅವತ್ತೇ ಆ ಪ್ರೀತಿ ಸತ್ತೋಯ್ತು. ಸತ್ತಿರೋ ಪ್ರೀತಿಗೆ ಮರುಜನ್ಮ ಕೊಡಬೇಕು ಅಂತಾನೆ ನಾನು ಮರುಜನ್ಮ ಎದ್ದು ಬಂದಿರೋದು. ಅದು ಸಾಧ್ಯನೇ ಇಲ್ಲ. ಸಾಧ್ಯ ಮಾಡಕ್ಕೆ ನನ್ನ ಹತ್ರ ಒಂದು ಬ್ರಹ್ಮಾಸ್ತ್ರ ಇದೆ. ಏನಂತ ಕೇಳಲ್ವಾ ಜ್ಯೋತಿ? ಏನು? ಯಾವತ್ತಾದ್ರೂ ಇಂಥ ಪರಿಸ್ಥಿತಿ ಬಂದು ನೀನ್ ನನ್ನ ಕೈ ಬಿಟ್ಟು ಹೋಗ್ತೀಯ ಅನ್ನೋ ಭಯಕ್ಕೆ ನಿನ್ ಮದ್ವೆ ಆಗಿ ನಿನ್ ಮಾವನ್ ಮನೆಗೆ ಹೋದಿಯಲ್ಲ, ಅದ್ರ ಮರುದಿನನೇ ಬಂದು ನಿನಗೆ ಗೊತ್ತಿಲ್ದೇನೆ ನೀನ್ ಸ್ನಾನ ಮಾಡ್ತಿರೋ ಫೋಟೋ ವಿಡಿಯೋಗಳನ್ನೆಲ್ಲ ತಗೊಂಡಿದ್ದೀನಿ.
ಏನೋ ಹೇಳ್ತಾ ಇದ್ಯಾ? ಸುಮ್ಮನೆ ನನ್ನ ಜೊತೆ ಆಟ ಆಡ್ಬೇಡ. ಸತ್ಯ ಹೇಳ್ತಿದ್ದೀನಿ ಜ್ಯೋತಿ, ನೀನು ಆಟದ ವಿಷಯಕ್ಕೆ ಬಂದ್ರೆ ಇಬ್ರು ಸೇರಿ ಆಟ ಆಡೋಣ. ಪ್ರೀತಿ ಮಾಡಿದ ಹುಡುಗಿ ಜೊತೆ ಈ ಥರ ನಡ್ಕೊಳಕ್ ನಿಂಗೆ ನಾಚಿಕೆ ಆಗಲ್ಲ? ನೀನ್ ಮನುಷ್ಯ ಏನೋ? ಜ್ಯೋತಿ ಫೋನಲ್ಲೇ ಮಾತಾಡಿ ಟೈಮ್ ವೇಸ್ಟ್ ಮಾಡಬೇಡ. ಏನೇ ಮಾತಾಡದಿದ್ರು ನೇರವಾಗಿ ಬಂದು ಮಾತಾಡು. ಬರಲ್ಲ ಹಾಗೆ ಹೀಗೆ ಅಂದ್ರೆ ಈ ಫೋನಲ್ಲಿರೋ ಫೋಟೋ ವಿಡಿಯೋ ಎಲ್ಲ ವೈರಲ್ ಆಗುತ್ತೆ. ಆಮೇಲೆ ಇಡೀ ಊರೇ ಮಾತಾಡುತ್ತೆ. ಆಪ್ಷನ್ನು ನಿನಗೆ ಬಿಟ್ಟಿದ್ದು. ಕಾಯ್ತಾ ಇರ್ತೀನಿ. ಏನ್ ಮಾಡ್ಲಪ್ಪ ಈಗ? ಪ್ರೀತಿಸ್ತವನು ಒಂಥರ ಮೋಸ ಮಾಡಿದ್ರೆ ಕಟ್ಕೊಂಡಿರೋನು ಇನ್ನೊಂಥರ ಮೋಸ ಮಾಡ್ತಿದ್ದಾನೆ. ಏನ್ ಮಾಡ್ಲಿ ಅಂತಾನೆ ಗೊತ್ತಾಗ್ತಿಲ್ವಲ್ಲ. ಆ ಫೋಟೋ ಅವನ ಹತ್ರ ನಿಜವಾಗ್ಲೂ ಇದೆಯಾ ಅಥವಾ ಸುಳ್ಳು ಹೇಳ್ತಿದ್ದಾನ? ಸುಳ್ಳು ಹೇಳೋನಾಗಿದ್ದಿದ್ರೆ ಇಷ್ಟು ಕಾನ್ಫಿಡೆಂಟ್ ಆಗಿ ಹೇಳ್ತಾ ಇರ್ಲಿಲ್ಲ. ನಾನು ಹೇಗಾದ್ರೂ ಮಾಡಿ ಆ ಫೋಟೋಗಳನ್ನ ತಗೋಬೇಕು. ಏನ್ ಮಾಡ್ಲಿ? ಹಾ, ತೊಟ್ಟು ಒಡವೆಗಳನ್ನ ಕೊಟ್ಟು ಅವನ ಹತ್ರ ಫೋಟೋನ ತಗೊಂಡು ಬಂದ್ಬಿಡ್ಬೇಕು.